ನಾನು 6+1 18+ kgsನ ವೆಯ್ಟ್ ಲಾಸ್ ಮಾಡಿದ್ದೀನಿ. ಇದು ನನ್ನ ಬಿಫೋರ್ ಪಿಕ್ಚರ್ಸ್, ಹಾಗೆ ಇದು ನನ್ನ ಆಫ್ಟರ್ ಪಿಕ್ಚರ್ಸ್. ವಿತ್ ದ್ಯಾಟ್ ನೋಟ್, ನನ್ನ ಹೆಸರು ಕುಸುಮಾ ರಾಜಣ್ಣ. ಇವತ್ತೇ ಫಸ್ಟ್ ಟೈಮ್ ನನ್ನ ಫೇಸ್ನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಪೇಜಲ್ಲಿರೋ ಅದರ್ ವೀಡಿಯೋಸು ನೋಡಿ. ಇಷ್ಟ ಆದರೆ, ಹೆಲ್ಪ್ಫುಲ್ ಅನಿಸಿದ್ರೆ ಅಥವಾ ಎಂಟರ್ಟೈನಿಂಗ್ ಅನಿಸಿದ್ರೆ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನಾನು ಹೆಲ್ದಿ ಲೈಫ್ ಸ್ಟೈಲ್, ಹಾಗೆ ಹೆಲ್ದಿ ರೆಸಿಪೀಸ್ ಮತ್ತು ಫ್ಯಾಷನ್, ಟ್ರಾವೆಲ್, ಫುಡ್ ಹಾಗೆ ಬ್ಯೂಟಿ ಕಂಟೆಂಟ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಈ ವಿಡಿಯೋ ಬಂದ್ಬಿಟ್ಟು 21 ಡೇಸ್ ವೆಲ್ನೆಸ್ ಚಾಲೆಂಜ್ಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಳೋ ಅಂಥ ವಿಡಿಯೋ ಅಂತ ಹೇಳ್ಬೋದು. ಸೊ ನಾನಿದನ್ನು ಯಾಕೆ ವೆಲ್ನೆಸ್ ರುಟೀನ್ ಅಥವಾ ವೆಲ್ನೆಸ್ ಚಾಲೆಂಜ್ ಅಂತ ಕರಿತಿದ್ದೀನಿ, ನಾಟ್ ವೆಯ್ಟ್ ಲಾಸ್ ಅಂದರೆ, ಬಿಕಾಸ್ ಈ ಒಂದು ಚಾಲೆಂಜು ನಿಮ್ಮ ಕಂಪ್ಲೀಟ್ ಓವರಾಲ್ ವೆಲ್ ಬೀಯಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡುತ್ತೆ, ನಾಟ್ ಜಸ್ಟ್ ವೆಯ್ಟ್ ಲಾಸ್. ಸೊ ಎಷ್ಟೊಂದು ಜನ ಅನ್ಕೊತಾರೆ ಬರೀ ವೆಯ್ಟ್ ಲಾಸ್ ಮಾಡಿಬಿಡ್ಬೇಕು ಅಂತ. ನೋ, ಇಟ್ಸ್ ನಾಟ್ ಓನ್ಲಿ ಅಬೌಟ್ ವೆಯ್ಟ್ ಲಾಸ್. ನಮ್ಮ ಓವರಾಲ್ ದೈಹಿಕ ಆರೋಗ್ಯ ಇರ್ಬೋದು ಅಥವಾ ಮಾನಸಿಕ ಆರೋಗ್ಯ ಇರ್ಬೋದು, ಎರಡೂ ಚೆನ್ನಾಗಿರಬೇಕು. ಅದನ್ನು ಕಾನ್ಸಂಟ್ರೇಟ್ ಮಾಡಿಕೊಂಡು ಈ ಒಂದು ವೆಲ್ನೆಸ್ ಚಾಲೆಂಜ್ನ ತೊಗೊತಾ ಇದ್ದೀನಿ. ನೀವು ಕೂಡ ನನ್ನ ಜೊತೆ ಸ್ಟಾರ್ಟ್ ಮಾಡ್ಕೋಬೋದು. ಹಾಗೆ ಇನ್ನೊಂದು ಹೇಳಬೇಕು, ಎಷ್ಟೊಂದು ಜನ ನನಗೆ ಟೈಮ್ ಇಲ್ಲ ಅಂತ ಹೇಳ್ತೀರಾ. ಎಲ್ರಿಗೂ ಟೈಮ್ ಇರಲ್ಲ, ಯಾರೂ ಏನು ಖಾಲಿ ಕೂತಿರಲ್ಲ, ಎಲ್ಲರೂ ಬ್ಯುಸಿ ಇರ್ತಾರೆ. ನೀವು ನಿಮಗೆ ನಿಮ್ಮ ಹೆಲ್ತಿಗೋಸ್ಕರ ಟೈಮ್ ಮಾಡ್ಕೋಬೇಕು ಅಂದ್ಕೊಂಡ್ರೆ ಡೆಫಿನೆಟಾಗಿ ಟೈಮ್ ಮಾಡ್ಕೋಬೋದು. ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತಾರೆ ಗೊತ್ತಾ, ಹಾಗೆ ನಿಮಗೆ ಟೈಮ್ ಮಾಡ್ಕೋಬೇಕು, ನಿಮ್ಮ ಹೆಲ್ತಿಗೋಸ್ಕರ ಟೈಮ್ ಮಾಡ್ಕೋಬೇಕು ಅಂದರೆ ಡೆಫಿನೆಟಾಗಿ ಟೈಮ್ ಮಾಡ್ಕೋಬೋದು. ಎಷ್ಟೊಂದು 1 ಅವರ್ ಗಟ್ಟಲೆ ಮೊಬೈಲ್ನ ಸ್ಕ್ರೋಲ್ ಮಾಡ್ಕೊಂಡು ಕೂತಿರ್ತೀರ. ಆ ಟೈಮ್ನ ಡೆಫಿನೆಟಾಗಿ ನಿಮ್ಮ ಹೆಲ್ತ್ನ ಇಂಪ್ರೂವ್ ಮಾಡ್ಕೊಳ್ಳೋದ್ರ ಮೇಲೆ ನೀವು ಯೂಸ್ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಸೊ ನೀವು ಮನಸ್ಸು ಮಾಡಿ ಮಾರ್ಗ ಸಿಗುತ್ತೆ. ವಿತ್ ದ್ಯಾಟ್ ನೋಟ್, ಇವತ್ತಿನ ಒಂದು 21 ಡೇಸ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಟಾಸ್ಕ್ ಬಂದ್ಬಿಟ್ಟು, ಬೆಳಗ್ಗೆ ನೀವು ಎಷ್ಟು ಗಂಟೆಗೆ ಎದ್ದೇಳ್ತೀರಾ ಡೈಲಿ, ಅದಕ್ಕಿಂತ 1 ಅವರ್ ಬೇಗ ಎದ್ದೇಳೋದಷ್ಟೇ. ಇವಾಗ ನಾನು 6 ಗಂಟೆಗೆ ಎದ್ದೇಳ್ತೀನಿ, ನನಗೆ 6 ಗಂಟೆಗೆ ಎದ್ದರೆ ಸಾಕು, ಆಯಿತಾ. ನಿಮಗೆ ಟೈಮ್ ಇಲ್ಲ ಅಂತ ಹೇಳ್ತೀರಲ್ವಾ, ನೀವು ಒಂದು 7 ಗಂಟೆಗೆ ಎದ್ದೇಳ್ತಾ ಇದ್ದರೆ 1 ಅವರ್ ಮುಂಚೆ 6 ಗಂಟೆಗೆ ಎದ್ದೇಳೋದು, ಆಯಿತಾ. ಸೊ ನೀವು ಅಂದ್ಕೊತಾ ಇರ್ಬೋದು, ಅಯ್ಯೋ ಇವಾಗಲೇ ನಿದ್ದೆ ಇಲ್ಲ, ಮತ್ತೆ ಯಾಕೆ ಬೇಗ ಎದ್ದು ನಿದ್ದೆ ಹಾಳು ಮಾಡ್ಕೋಬೇಕು ಅಂತ. ಸೊ ಈ ಬೇಗ ಎದ್ದೇಳೋದು ನಾವು ನಿದ್ದೆನ ಹಾಳು ಮಾಡಿಕೊಂಡು, ನಮ್ಮ ಸ್ಲೀಪ್ ಸೈಕಲ್ನ ಹಾಳು ಮಾಡಿಕೊಂಡು, ನಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಲ್ಲ. ಈ ಬೇಗ ಎದ್ದೇಳೋದ್ರಿಂದ ನಮಗೆ ಟೈಮ್ ಜಾಸ್ತಿ ಸಿಗುತ್ತೆ. ಆ ಟೈಮ್ನ ಜಾಸ್ತಿ ಪಡ್ಕೊಳ್ಳೋದಕ್ಕೋಸ್ಕರ ನಾವು ಬೇಗ ಎದ್ದೇಳಬೇಕಾಗತ್ತೆ. ಆವಾಗ ನಾವು ನಮ್ಮ ಓವರಾಲ್ ಹೆಲ್ತ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳೋದಕ್ಕೆ ನಮಗೆ ಟೈಮ್ ಸಿಗುತ್ತೆ. ಏನಪ್ಪ ಅಂತ ಹೇಳಿದ್ರೆ, ನೀವು 1 ಅವರ್ ಬೇಗ ಎದ್ದೇಳಬೇಕು ಅಂದರೆ ಹಿಂದಿನ ದಿನ ನೈಟಲ್ಲೇ ಪ್ರಿಪೇರ್ ಮಾಡ್ಕೊಬಿಡ್ಬೇಕು. ಲೈಕ್ ನೀವು ಮುಂಚೆನೇ ಫಿಕ್ಸ್ ಆಗಿಬಿಡ್ಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ಹಿಂದಿನ ದಿನ ನೈಟು ನೀವೊಂದು ನೈಟ್ ರುಟೀನ್ನ ಪ್ರಾಪರಾಗಿ ಸೆಟ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ರಾಪರ್ ಸ್ಲೀಪ್ ಶೆಡ್ಯೂಲ್ನ ಸೆಟ್ ಮಾಡ್ಕೊಂಡಿರಿ. ಒಂದು ಕಾಮಿಂಗ್ ಬೆಡ್ ಟೈಮ್ ರುಟೀನ್ನ ಸೆಟ್ ಮಾಡ್ಕೊಂಡಿರಿ. ಇನ್ನೊಂದು ಹೇಳಬೇಕು ಅಂದರೆ, ನೀವು ಮಲ್ಕೊಳ್ಳೋದಕ್ಕೆ ಮುಂಚೆ 1 ಅವರ್ ಮುಂಚೆ ಮೊಬೈಲ್ನ ಸೈಡಿಗೆ ಎತ್ತಿಟ್ಬಿಡಿ. ಸ್ಕ್ರೀನ್ ಟೈಮ್ನ ರೆಡ್ಯೂಸ್ ಮಾಡ್ಕೊಳ್ಳಿ. ಏನೋ ಒಂದು ಬುಕ್ ಓದೋದು, ಈ ಥರ ಏನಾದರೂ ಮಾಡ್ಕೊಳ್ಳಿ. ಆವಾಗ ನಿಮಗೆ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ. ಹಾಗೆ ಬೆಳಗ್ಗೆನೂ ಬೇಗ ಎಚ್ಚರ ಆಗಿಬಿಡುತ್ತೆ. ನೀವು 1 ದಿನ 2 ದಿನ ಬೆಳಗ್ಗೆ ಬೇಗ ಎದ್ದು ನೋಡಿ, ಮಧ್ಯಾಹ್ನ ಮಲ್ಕೊಳ್ಳೋಕೆ ಹೋಗ್ಬಿಡಿ. ಆವಾಗ ನಿಮಗೆ ತಾನೇ 4ನೇ ದಿನದಿಂದ ಎಚ್ಚರ ಆಗ್ತಾ ಹೋಗುತ್ತೆ. ಸೊ ಈ ಥರ ಬೆಳಗ್ಗೆ 1 ಅವರ್ ಬೇಗ ಎದ್ದೇಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಎಷ್ಟೊಂದು ಟೈಮ್ ಸಿಗುತ್ತೆ. ಇನ್ನು ಮುಂದೆ ನಿಮಗೆ ದಿನ ಪೂರ್ತಿಗೆ ಒಂಥರ ಎಕ್ಸ್ಟ್ರಾ ಟೈಮ್ ಸಿಕ್ಕಂಗಾಗುತ್ತೆ. ಆವಾಗ ಎಕ್ಸ್ಟ್ರಾ ಕೆಲಸಗಳನ್ನ ಕೂಡ ಮಾಡ್ಬೋದು. ನಿಮ್ಗೊಂಥರ ಎಕ್ಸ್ಟ್ರಾ ಎನರ್ಜಿ ಕೂಡ ಇರುತ್ತೆ ಅಂತ ಹೇಳ್ಬೋದು. ಥಿಂಕ್ ಬಂದುಬಿಟ್ಟು ಸ್ಕಿನ್ ಕೇರ್. ಸ್ಕಿನ್ ಕೇರ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ. ಸ್ಕಿನ್ನು ಅನ್ನೋದು ನಮ್ಮ ಬಾಡಿಲಿರುವಂಥ ಒಂದು ಲಾರ್ಜೆಸ್ಟ್ ಆರ್ಗನ್ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಅದನ್ನ ನೋಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸ್ಕಿನ್ ಕೇರ್ ಅಂದರೆ ಏನೋ ದೊಡ್ಡ 12 ಸ್ಟೆಪ್ ಸ್ಕಿನ್ ಕೇರ್ ರುಟೀನ್ ಇಟ್ಕೋಬೇಕು ಅಂತ ಏನಿಲ್ಲ, ಆಯಿತಾ. ಸಿಂಪಲ್ಲಾಗಿ ಕ್ಲೆನ್ಸ್, ಆಮೇಲೆ ಮಾಯಿಶ್ಚರೈಸು, ಅದರಿಂದ ಹಾಗೆ ಒಂದು ಸನ್ಸ್ಕ್ರೀನಿಂದ ಪ್ರೊಟೆಕ್ಟ್ ಮಾಡೋದು. ಇಷ್ಟು ಸಿಂಪಲ್ ಸ್ಕಿನ್ ಕೇರ್ ರುಟೀನ್ ಇದ್ದರೆ ಸಾಕು. ನಾನು ಅಷ್ಟೇ ಮಾಡೋದು. ಒಂದು ಸೀರಮ್ ಯೂಸ್ ಮಾಡ್ತೀನಿ, ಅದ್ರ ಜೊತೆಗೆ ಒಂದು ಮಾಯಿಶ್ಚರೈಸರ್ ಯೂಸ್ ಮಾಡ್ತೀನಿ, ಒಂದು ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ, ಲಿಪ್ ಬಾಮ್ ಹಾಕಿದ್ರೆ ಮುಗ್ದೋಯ್ತು. ದಿಸ್ ಈಸ್ ಮೈ ಸ್ಕಿನ್ ಕೇರ್ ರುಟೀನ್. ಈ ಥರ ಸಿಂಪಲ್ ಸ್ಕಿನ್ ಕೇರ್ ರುಟೀನ್ನ ನೀವು ಕೂಡ ಫಾಲೋ ಮಾಡ್ಕೋಬೋದು. ಇನ್ನೊಂದು ಏನು ಗೊತ್ತಾ, ಸ್ಕಿನ್ ಕೇರ್ ಅಂದರೆ ಬರೀ ನೋಡೋದಕ್ಕೆ ಚೆನ್ನಾಗಿ ಕಾಣಿಸೋದಕ್ಕಲ್ಲ, ನಾವು ಒಳಗಡೆಯಿಂದ
ಗುಡ್ ಫೀಲ್ ಆಗಬೇಕು, ಅದಕ್ಕೋಸ್ಕರ ಸ್ಕಿನ್ ಕೇರ್ ಮಾಡಬೇಕು. ಸ್ಕಿನ್ ಅನ್ನೋದು ಎಲ್ರಿಗೂ ಜೆನೆಟಿಕ್ಸ್ ಮೇಲೇನೂ ಬಂದಿರುತ್ತೆ, ಎಲ್ರಿಗೂ ಒಳ್ಳೆ ಗುಡ್ ಸ್ಕಿನ್ ಇರೋಲ್ಲ ಆಯಿತಾ. ಅಟ್ಲೀಸ್ಟ್ ನಾವು ಕಾಪಾಡ್ಕೊಂಬರ್ಬೋದಲ್ವ, ಈ ಸ್ಕಿನ್ ಕೇರ್ ಮಾಡ್ಕೊಳ್ಳೋದ್ರಿಂದ ಅಟ್ಲೀಸ್ಟ್ ನಾವು ಕಾಪಾಡ್ಕೊಂಬರ್ಬೋದು, ನಮ್ಮ ಸ್ಕಿನ್ ಚೆನ್ನಾಗಿ ಮಾಡ್ಕೊಂಬರ್ಬೋದು ಅಷ್ಟೇ. ತುಂಬ ಚೆನ್ನಾಗಿರಬೇಕು, ನಮ್ಮ ಸ್ಕಿನ್ನು ಚೆನ್ನಾಗಿರಬೇಕು ಅಂಥವ್ರು ಮಾತ್ರ ಸ್ಕಿನ್ ಕೇರ್ ಮಾಡ್ಕೋಬೇಕು ಅಂತ ಏನಿಲ್ಲ. ಇರೋ ಸ್ಕಿನ್ನೇ ಕಾಪಾಡ್ಕೊಳ್ಳೋದಕ್ಕೆ, ಇನ್ನೊಂದು ಸ್ವಲ್ಪ ಬೆಟರ್ ಮಾಡ್ಕೊಳ್ಳೋದಕ್ಕೆ ನಾವು ನಮ್ಮ ಸ್ಕಿನ್ ಕೇರ್ ರುಟೀನ್ನ ಮಾಡ್ಕೊಂಡು ಬರ್ಬೋದು. ನೆಕ್ಸ್ಟ್ ಟಾಸ್ಕ್ ಬಂದ್ಬಿಟ್ಟು ಸ್ಟ್ರೆಚಿಂಗ್ ಒಂದು 10 to 15 ಮಿನಿಟ್ಸ್ ಮಾಡಿದ್ರೆ ಸಾಕು. ನಿಮ್ಮ ಮಸಲ್ಸ್ನ ಒಂಥರ ಎದೋಳಿಸ್ದಂಗೆ ಆಗುತ್ತೆ, ಹಾಗೆ ಫ್ಲೆಕ್ಸಿಬಿಲಿಟಿನ ಇನ್ಕ್ರೀಸ್ ಮಾಡುತ್ತೆ. ಇದೇನು ದೊಡ್ಡದಾಗೇನು ಮಾಡಬೇಕಂತೇನಿಲ್ಲ, ಸಿಂಪಲ್ ಸ್ಟ್ರೆಚ್ಚಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಲೈಕ್ ತಲೆಯಿಂದ ಕಾಲನ್ನ ಮುಚ್ಚೋದಿರ್ಬೋದು, ಅಥವಾ ಕೈನ ರೋಲ್ ಮಾಡೋದಿರ್ಬೋದು, ಅಥವಾ ಆ ಕಡೆ ಈ ಕಡೆ ಹಿಂಗೆ ಸೊಂಟ ತಿರುಗಿಸೋದಿರ್ಬೋದು. ಈ ಥರ ಸಿಂಪಲ್ ಸ್ಟ್ರೆಚಸ್ಸಿಂದ ಸ್ಟಾರ್ಟ್ ಮಾಡಿಕೊಂಡು ನೀವು ಹಾಗೆ ಗ್ರ್ಯಾಜುಯಲಿ ಅದು ಇದು ದೊಡ್ಡದನ್ನು ಮಾಡ್ಕೊತಾ ಹೋಗ್ಬೋದು. ಈ ಸ್ಟ್ರೆಚಿಂಗ್ ಮಾಡೋದ್ರಿಂದ ಏನಪ್ಪ ಅಂತ ಹೇಳಿದ್ರೆ ಫ್ಲೆಕ್ಸಿಬಿಲಿಟಿ ಇನ್ಕ್ರೀಸ್ ಆಗುತ್ತೆ, ಹಾಗೆ ಸ್ಟ್ರೆಂತ್ ಕೂಡ ಇನ್ಕ್ರೀಸ್ ಆಗುತ್ತೆ. ನಿಮ್ಮ ಓವರಾಲ್ ಡೇಗೆ ನಿಮ್ಮ ಬಾಡಿನ ಪ್ರಿಪೇರ್ ಮಾಡ್ದಂಗೆ ಆಗುತ್ತೆ. ನೆಕ್ಸ್ಟ್ ಟಾಸ್ಕ್ ಬಂದ್ಬಿಟ್ಟು ಮೆಡಿಟೇಷನ್. ಇದೊಂದು ಕ್ರೂಷಿಯಲ್ ಹ್ಯಾಬಿಟ್ ಅಂತಲೂ ಹೇಳ್ಬೋದು. ಜಸ್ಟ್ ನೀವು 5-10 ಮಿನಿಟ್ಸ್ ಅಷ್ಟು ಧ್ಯಾನ ಮಾಡೋದ್ರಿಂದ ನಿಮ್ಮ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ, ಹಾಗೆ ಎಮೋಷ್ನಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಅದ್ರ ಜೊತೆಗೆ ನಿಮ್ಮ ಫೋಕಸ್ ಕೂಡ ಇಂಪ್ರೂವ್ ಆಗುತ್ತೆ. ಎಷ್ಟೊಂದು ಜನ ಸ್ಕೂಲಿಗೆ ಹೋಗೋ ಮಕ್ಳುಗಳೆಲ್ಲ ಇರ್ತಾರಲ್ಲ, ಅವರೆಲ್ಲ ಈ ಥರ ಧ್ಯಾನ ಮಾಡೋದ್ರಿಂದ ಅವರಿಗೆ ಓದೋದ್ರ ಕಡೆ ಕಾನ್ಸಂಟ್ರೇಷನ್ ಕೂಡ ಚೆನ್ನಾಗಿ ಸಿಗುತ್ತೆ, ಫೋಕಸ್ ಇನ್ಕ್ರೀಸ್ ಆಗುತ್ತೆ. ಹಾಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಧ್ಯಾನ ಅನ್ನೋದು ನೀವು ಗಂಟೆಗಟ್ಟಲೆ ಮಾಡಬೇಕು ಅಂತ ಏನಿಲ್ಲ ಆಯಿತಾ. ಜಸ್ಟ್ ಒಂದು 5-10 ಮಿನಿಟ್ಸ್ ಯಾವುದಾದ್ರೂ ಗೈಡೆಡ್ ಮೆಡಿಟೇಷನ್ಸ್ ಬರುತ್ತಲ್ಲ, ಎಷ್ಟೊಂದು ಆ್ಯಪ್ಸ್ ಬರುತ್ತೆ, ಆಮೇಲೆ ಎಷ್ಟೊಂದು ವೀಡಿಯೋಸ್ ಎಲ್ಲ ಇರುತ್ತೆ ಯಾವ ಥರ ಮೆಡಿಟೇಷನ್ ಮಾಡಬೇಕು ಅಂತ, ಅದನ್ನ ನೋಡ್ಕೊಂಡು ಮಾಡ್ಬೋದು. ಅಥವಾ ನೀವು ಜಸ್ಟ್ ಬ್ರೀತ್ನ ಫೋಕಸ್ ಮಾಡ್ಬೋದು. ಈ ಥರ ಮಾಡೋದ್ರಿಂದ ಡೆಫಿನೆಟ್ ಆಗಿ ನಿಮ್ಮ ಸ್ಟ್ರೆಸ್ ಲೆವೆಲ್ ಅಂತೂ ನಿಜವಾಗ್ಲೂ ಕಡಿಮೆ ಆಗುತ್ತೆ. ಗಿವ್ ಇಟ್ ಅ. ನೆಕ್ಸ್ಟ್ ಟಾಸ್ಕ್ ಬಂದ್ಬಿಟ್ಟು ಅಟ್ಲೀಸ್ಟ್ 10 ಪೇಜಸ್ ಡೈಲಿ ಓದೋದು. ಸೊ ಏನು ಗೊತ್ತಾ, ನೀವು 10 ಪೇಜಸ್ ತುಂಬ ಕಡಿಮೆ ಅಂತ ಅನ್ಕೋಬೋದು, ಅದೇ 21 ಡೇಸ್ ಅಷ್ಟರಲ್ಲಿ 10 ಪೇಜಸ್ ಆಗೋಗ್ಬಿಡುತ್ತೆ. ಇಟ್ಸ್ ಆಲ್ಮೋಸ್ಟ್ 1 ಬುಕ್ ಅಂತ ಹೇಳ್ಬೋದು. ಒಂದು ಬುಕ್ನ ನೀವು ಓದಿದ್ರೆ ಎಷ್ಟು ನಾಲೆಡ್ಜ್ ಗೇನ್ ಆಗುತ್ತಲ್ವಾ. ಸೊ ಬುಕ್ ಓದೋದು ಬರೀ ನಾಲೆಡ್ಜ್ ಗೇನ್ ಆಗೋದಕ್ಕೆ ಅಂತ ಮಾತ್ರ ಅಲ್ಲ, ನಿಮ್ಮ ಫೋಕಸ್ ಕೂಡ ಇನ್ಕ್ರೀಸ್ ಆಗುತ್ತೆ, ಹಾಗೆ ಒಂಥರ ರಿಲ್ಯಾಕ್ಸಿಂಗ್ ಫೀಲ್ ಆಗುತ್ತೆ ಅಂತಲೂ ಹೇಳ್ಬೋದು ಬುಕ್ ಓದೋದ್ರಿಂದ. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತ ಹೇಳಿದರೆ, ಯಾವುದಾದ್ರೂ ಒಂದು ಸೆಲ್ಫ್ ಇಂಪ್ರೂವ್ಮೆಂಟ್ ಬುಕ್ಸ್ ಇರ್ತಾವಲ್ಲ, ಆ ಥರ ಬುಕ್ಗಳನ್ನ ಓದೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮಗೆ ನಾಲೆಡ್ಜ್ ಇಂಪ್ರೂವ್ ಆಗಬೇಕು, ಆ ಥರ ಬುಕ್ಗಳನ್ನ ಓದೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಅದು ನಿಮ್ಗೊಂಥರ ಇನ್ಸ್ಪಿರೇಷನ್ ಅನ್ನಿಸ್ಬೇಕು, ಆ ಥರ ಬುಕ್ಗಳನ್ನ ಓದೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ನೀವು ಈ ಹ್ಯಾಬಿಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರೋದ್ರಿಂದ ಅಟೋಮಿಕ್ ಹ್ಯಾಬಿಟ್ಸ್ ಅಂತ ಹೇಳಿ ಒಂದು ಬುಕ್ ಇದೆ, ಆ ಬುಕ್ನ ಕೂಡ ಒಂದ್ಸರಿ ಓದಿ ಟ್ರೈ ಮಾಡಿ, ಅದು ಕೂಡ ತುಂಬ ಚೆನ್ನಾಗಿದೆ. ಈ ಥರ ಎಷ್ಟೊಂದು ಬುಕ್ಸ್ಗಳಿದೆ, ನೀವು ಕೂಡ ಓದೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಒನ್ ಮೋರ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ನಿಮ್ಗೇನಾದರೂ ನನ್ನ ಬುಕ್ ಕಲೆಕ್ಷನ್ನ ಚೆಕ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದ್ದರೆ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಯಾವುದಾದ್ರೂ ಇಂಟ್ರೆಸ್ಟ್ ಇರೋವಂಥ ಬುಕ್ ಸಿಕ್ಕಿದ್ರೆ ಅದನ್ನ ನೀವು ತರಿಸ್ಕೋಬೋದು. ನೆಕ್ಸ್ಟ್ ಟಾಸ್ಕ್ ಬಂದ್ಬಿಟ್ಟು ಜರ್ನಲಿಂಗ್ ಮಾಡೋದು. ಈ ಜರ್ನಲಿಂಗ್ ಮಾಡೋದು ಒಂಥರ ನಿಮ್ಮ ಮೈಂಡ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಬೆಸ್ಟ್ ಮೆಥಡ್ ಅಂತ ಹೇಳ್ಬೋದು. ಜರ್ನಲಿಂಗ್ ಅಂದರೆ ಡೈಲಿ ಮಾಡಬೇಕಂತೇನಿಲ್ಲ, ನಿಮಗೆ ಯಾವಾಗ ಮಾಡಬೇಕನ್ಸುತ್ತೆ ಆವಾಗ ಕೂಡ ಮಾಡ್ಬೋದು. ಬಟ್ ಈ 21 ಡೇಸ್ ನೀವು ಡೈಲಿ ಮಾಡೋದ್ರಿಂದ ಅದೊಂಥರ ಪ್ರಾಕ್ಟೀಸ್ ಆಗೋಗ್ಬಿಡುತ್ತೆ ಅಂತ ಹೇಳ್ಬೋದು. ಸೊ ನೀವು ಇಂಟೆನ್ಷನ್ಸ್ನ ಸೆಟ್ ಮಾಡ್ಕೊಳ್ಳಿ ಆ್ಯಂಡ್ ರಿಫ್ಲೆಕ್ಟ್ ಆನ್ ಯುವರ್ ಡೇ. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಸಿಂಪಲ್ಲಾಗಿ ಬರ್ಕೊಂಡು ಹೋಗ್ಬೋದು. ಲೈಕ್ ನೀವೇನು ಗ್ರೇಟ್ಫುಲ್ ಆಗಿದ್ದೀರಾ, ಆ್ಯಂಡ್ ನೀವೇನು ಅಚೀವ್ ಮಾಡಬೇಕಂತಿದ್ದೀರಾ, ಅಥವಾ ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಿರುತ್ತೆ, ಏನನ್ನ ಮ್ಯಾನಿಫೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಆ ಥರದನ್ನ ಬರಿಬೋದು, ಅಥವಾ ನಿಮ್ಮ ಫೀಲಿಂಗ್ಸ್ ಆ್ಯಂಡ್ ಥಾಟ್ಸ್ಗಳನ್ನ ಬರಿಬೋದು. ಇದರಿಂದ ನಿಮ್ಮ ಮೈಂಡ್ ಒಂಥರ ಕ್ಲಿಯರ್ ಆಗಿ ನಿಮಗೆ ರಿಲ್ಯಾಕ್ಸ್ ಫೀಲ್ ಆಗುತ್ತೆ, ನಿಮ್ಮದು ಆಂಗ್ಸೈಟಿ ಕೂಡ ಕಡಿಮೆ ಆಗುತ್ತೆ, ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದೇನು ಗೊತ್ತಾ, ಈ ಜರ್ನಲಿಂಗ್ ಅನ್ನೋದು ಒಂಥರ ಸೆಲ್ಫ್ ರಿಫ್ಲೆಕ್ಷನ್ ಹಾಗೆ ಗ್ರೋತ್ಗೆ ಒಂದು ಪವರ್ಫುಲ್ ಮೆಥಡ್ ಅಂತ ಹೇಳ್ಬೋದು. ಸೊ ಡೆಫಿನೆಟ್ ಆಗಿ ಇದನ್ನು ನಿಮ್ಮ 21 ಡೇಸ್ ಚಾಲೆಂಜಲ್ಲಿ ಟಾಸ್ಕ್ ಆಗಿ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟಾಸ್ಕ್ ಬಂದ್ಬಿಟ್ಟು 25 ಸೂರ್ಯ ನಮಸ್ಕಾರ. ಅಟ್ಲೀಸ್ಟ್ 25 ಸೂರ್ಯ ನಮಸ್ಕಾರ. ಈ ಸೂರ್ಯ ನಮಸ್ಕಾರ ಅನ್ನೋದು ನಿಮ್ಮದು ಒಂಥರ ಫುಲ್ ಬಾಡಿ ಎಕ್ಸಸೈಸ್ ಆಗುತ್ತೆ ಅಂತ ಹೇಳ್ಬೋದು. ಈ ಸೂರ್ಯ ನಮಸ್ಕಾರ ನೀವು ಒಂದೇ ಸರಿ ಜಾಸ್ತಿ ಮಾಡಬೇಕಂತೇನಿಲ್ಲ, ಸಣ್ಣದ್ರಿಂದ ಸ್ಟಾರ್ಟ್ ಮಾಡಿಕೊಂಡು ಗ್ರ್ಯಾಜುಯಲಿ ಇನ್ಕ್ರೀಸ್ ಮಾಡ್ಕೊತಾ ಹೋಗಿ 21 ಡೇಸ್ ಅಷ್ಟರಲ್ಲಿ ಡೆಫಿನೆಟ್ ಆಗಿ ನಿಮ್ಮದು ಸ್ಟ್ರೆಂತ್, ಸ್ಟಾಮಿನಾ ಇನ್ಕ್ರೀಸ್ ಆಗುತ್ತೆ, ಫ್ಲೆಕ್ಸಿಬಿಲಿಟಿ ಇನ್ಕ್ರೀಸ್ ಆಗುತ್ತೆ, ಡೆಫಿನೆಟ್ ಆಗಿ ಒಂಥರ ಎನರ್ಜಿ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಡೆಫಿನೆಟ್ ಆಗಿ ಈ ಸೂರ್ಯ ನಮಸ್ಕಾರ ಕೂಡ ನಿಮ್ಮ ಒಂದು 21 ಡೇಸ್ ಚಾಲೆಂಜಲ್ಲಿ ಆ್ಯಡ್ ಮಾಡ್ಕೊಳ್ಳಿ. 25 ಸ್ಟಾರ್ಟ್ ಮಾಡಿಕೊಂಡು ಇನ್ಕ್ರೀಸ್ ಮಾಡ್ಕೊತಾ ಹೋಗಿ, ಅಥವಾ ಕಡಿಮೆಯಿಂದ ಸ್ಟಾರ್ಟ್ ಮಾಡ್ಕೊಂಡು ಇನ್ಕ್ರೀಸ್ ಮಾಡ್ಕೊತಾ ಹೋಗಿ. ಹಾಗೆ ನೆಕ್ಸ್ಟ್ ಟಾಸ್ಕ್ ಬಂದ್ಬಿಟ್ಟು 20 ಮಿನಿಟ್ಸು ವಾಕ್ ಮಾಡುವಂಥದ್ದು. ನನ್ನ ಪ್ರಕಾರ ಏನು ಗೊತ್ತಾ, ನೇಚರಲ್ಲಿ ವಾಕ್ ಮಾಡಿದಷ್ಟು ತುಂಬಾ ಒಳ್ಳೆಯದು. ನೀವು ಮನೆಯಲ್ಲೇ ಅಲ್ಲೇ ವಾಕ್ ಮಾಡ್ತೀನಿ ಅಂತ ಹೇಳೋಕೆ ಹೋಗಬೇಡಿ. ಅಟ್ಲೀಸ್ಟ್ ಟೆರೆಸ್ ಮೇಲೆ ಬಂದು ಒಂದು 20 ಮಿನಿಟ್ಸು ಬೆಳಗ್ಗೆ ಎದ್ದಾಗ ವಾಕ್ ಮಾಡಿ, ಆವಾಗ ನಿಮ್ಗೊಂಥರ ಎನರ್ಜಿ ಸಿಗುತ್ತೆ. ವಾಕ್ ಮಾಡೋದ್ರಿಂದ ಏನು ಗೊತ್ತಾ,
ಅಟ್ಲೀಸ್ಟ್ ನೀವು ಒಂದೇನೋ ಒಂದು ಎಕ್ಸಸೈಸ್ ಮಾಡ್ತಾ ಇದ್ದೀರಾ ಬೆಳಿಗ್ಗೆ ಎದ್ದು ಅನ್ನೋದು ಅಟ್ಲೀಸ್ಟ್ ನಿಮ್ಮ ಮೈಂಡಲ್ಲಿರುತ್ತೆ. ಅದೊಂಥರ ನಿಮಗೆ ಎನರ್ಜಿ ಸಿಕ್ತಂಗೆ ಆಗುತ್ತೆ. ಸೊ ಈ 20 ಮಿನಿಟ್ಸ್ ಅಟ್ಲೀಸ್ಟ್ ವಾಕ್ ಮಾಡೋದು ಕೂಡ ಟ್ರೈ ಮಾಡಿ. ನೆಕ್ಸ್ಟ್ ಟಾಸ್ಕ್ ಬಂದ್ಬಿಟ್ಟು ನ್ಯೂಟ್ರಿಷನ್ ಇಸ್ ಅ ಕೀ ಫಾರ್ ದಿಸ್ ಚಾಲೆಂಜ್. ಎಷ್ಟು ಫುಡ್ ಒಳ್ಳೇದು ತಿಂದರೆ ಅಷ್ಟು ಒಳ್ಳೆಯದು ಅಂತ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ. ಒಂದು ನ್ಯೂಟ್ರಿಷನಲಿ ಬ್ಯಾಲೆನ್ಸ್ಡ್ ಫುಡ್ನ ತಿನ್ನೋದಕ್ಕೆ ಟ್ರೈ ಮಾಡಿ ಅಲ್ಲ, ತಿನ್ನಿ ಈ 21 ಡೇಸ್. ಲೈಕ್ ಹೈ ಪ್ರೋಟೀನ್, ಹೈ ಫೈಬರ್ ಇರುವಂಥ ಮೀಲ್ಸ್ಗಳನ್ನ ತೊಗೊಳ್ಳಿ. ಅದ್ರ ಜೊತೆಗೆ ಪ್ರೋಬಯೋಟಿಕ್ಸ್ ಇರ್ಬೋದು, ಪ್ರಿಬಯೋಟಿಕ್ಸ್ ಇರ್ಬೋದು, ಹಾಗೆ ಗುಡ್ ಫ್ಯಾಟ್ಸ್, ಒಳ್ಳೆ ಕಾರ್ಬ್ಸ್ ಇರುವಂಥ ಫುಡ್ನ ತೊಗೊಳ್ಳಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಹೇಳಿದರೆ, ಈ ಪ್ರೋಟೀನ್ ಅನ್ನೋದು ಮಸಲ್ ರಿಪೇರ್ ಹಾಗೆ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ. ಹಾಗೆ ಫೈಬರು ಡೈಜೆಷನ್ ಮತ್ತು ನಿಮ್ಮ ಒಂದು ಹಸಿವಾಗ್ತಾ ಇರುತ್ತೆ ಗೊತ್ತಾ, ಎಷ್ಟೊಂದು ಜನಕ್ಕೆ ಜಾಸ್ತಿ ಹಸಿವಾಗುತ್ತೆ ಅಂಥವ್ರು ಈ ಒಂದು ವೆಜಿಟೇಬಲ್ಸ್ ಅಥವಾ ಫೈಬರ್ನ ಜಾಸ್ತಿ ಆ್ಯಡ್ ಮಾಡಿದ್ರೆ ನಿಮ್ಮ ಒಂದು ಫುಡ್ಡಲ್ಲಿ ನಿಮಗೆ ಜಾಸ್ತಿ ಹಸಿವಾಗೋದು ಕಡಿಮೆ ಆಗುತ್ತೆ. ನಿಮ್ಮ ಹೊಟ್ಟೆ ಫುಲ್ ಇಡೋದಕ್ಕೆ ಈ ಫೈಬರ್ ಅನ್ನೋದು ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಈ ಒಂದು 21 ಡೇಸ್ ಜಾಸ್ತಿ ವೆಜಿಟೇಬಲ್ಸು, ಫ್ರೂಟ್ಸು, ಗ್ರೀನ್ ಲೀಫಿ ವೆಜಿಟೇಬಲ್ಸು, ಅದ್ರ ಜೊತೆಗೆ ಈ ಬೇಳೆ ಕಾಳುಗಳಿರ್ಬೋದು ಅದನ್ನು ಆ್ಯಡ್ ಮಾಡೋದಕ್ಕೆ ಟ್ರೈ ಮಾಡಿ ನಿಮ್ಮ ಒಂದು ಫುಡ್ಡಲ್ಲಿ. ಜೊತೆಗೆ ಲೀನ್ ಮೀಟ್ ಇರ್ಬೋದು, ಪನ್ನೀರು, ಸೋಯಾ, ಈ ಥರ ಹೈ ಪ್ರೋಟೀನ್ ಫುಡ್ಗಳೇನು ಬರುತ್ತೆ ಇದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಇದರಿಂದ ಡೆಫಿನೆಟ್ ಆಗಿ ನಿಮ್ಮ ಬಾಡಿನಲ್ಲಿ ತುಂಬಾ ಚೇಂಜಸ್ನ ಅಬ್ಸರ್ವ್ ಮಾಡ್ತೀರಾ. ನೆಕ್ಸ್ಟ್ ಟಾಸ್ಕ್ ಬಂದ್ಬಿಟ್ಟು ಅಟ್ಲೀಸ್ಟ್ 3 ಲೀಟರ್ಸ್ ವಾಟರ್ ಕುಡಿಯೋದು. ಈ ವಾಟರ್ ಜಾಸ್ತಿ ಕುಡಿಯೋದ್ರಿಂದ ಎಷ್ಟು ಉಪಯೋಗ ಇದೆ ಅಂತ ನಿಮ್ಮೆಲ್ರಿಗೂ ಗೊತ್ತಿದೆ. ಸ್ಕಿನ್ ಚೆನ್ನಾಗಿರೋದು ಮಾತ್ರ ಅಲ್ಲ, ನಿಮ್ಮ ಡೈಜೆಷನ್ ಚೆನ್ನಾಗಾಗುತ್ತೆ, ಹಾಗೆ ನಿಮ್ಮ ಓವರಾಲ್ ಹೆಲ್ತ್ ಚೆನ್ನಾಗಾಗುತ್ತೆ. ಎಷ್ಟೊಂದು ಜನಕ್ಕೆ ಬರೀ ನೀರು ಕುಡಿಯೋದು ಒಂಥರ ಚೆನ್ನಾಗಿ ಅನಿಸಲ್ಲ. ನೀವು ಬೇಕಾದರೆ ಫ್ಲೇವರ್ಡ್ ವಾಟರ್ನ ಕುಡಿಬೋದು. ಫ್ಲೇವರ್ಡ್ ಡ್ರಿಂಕ್ ಅಂತ ಹೇಳ್ಬಿಟ್ಟು ಕೋಕು, ಪೆಪ್ಸಿ ಎಲ್ಲ ಕುಡಿಯೋದಲ್ಲ, ವಾಟರ್ ಅಂತ ಹೇಳಿಬಿಟ್ಟು ಈ ಫ್ಲೇವರ್ ಹಾಕ್ಕೊಂಡು ಈ ಥರ ಚಕ್ಕೆ ವಾಟ್ರುಗಳು ಅಥವಾ ಫೆನೆಲ್, ಸೋಂಪು ವಾಟ್ರು, ಆ ಥರದ್ದೆಲ್ಲ ಬರುತ್ತಲ್ಲ, ಡಿಫ್ರೆಂಟ್ ಫ್ಲೇವರ್ಸ್ನ ಯೂಸ್ ಮಾಡಿಕೊಂಡು ವಾಟ್ರಿಗೆ ಹಾಕ್ಕೊಂಡು ಕುಡಿಯೋದು, ಅಥವಾ ಸೌತೆಕಾಯಿ ವಾಟ್ರು, ಈ ಥರದ್ದನ್ನೆಲ್ಲ ನೀವು ಕುಡಿದು ಟ್ರೈ ಮಾಡ್ಬೋದು. ನೆಕ್ಸ್ಟ್ ಟಾಸ್ಕ್ ಬಂದ್ಬಿಟ್ಟು ಪೂಜೆ ಮಾಡೋದು ಅಥವಾ ಪ್ರೇಯರ್ ಮಾಡೋದು. ಸೊ ಈ ಪೂಜೆ ಅಥವಾ ಪ್ರೇಯರ್ ಮಾಡೋದ್ರಿಂದ ಒಂಥರ ಪಾಸಿಟಿವ್ ಫೀಲಿಂಗ್ ಕೊಡುತ್ತೆ, ಪಾಸಿಟಿವ್ ಎನರ್ಜಿ ಕೊಡುತ್ತೆ ಅಂತ ಹೇಳ್ಬೋದು. ಈ ಪೂಜೆ ಅಂದರೆ ಏನೋ ರಿಲೀಜಿಯಸ್ ಆಗಿರಬೇಕು ಅಂತ ಏನಿಲ್ಲ. ಯಾವುದಾದ್ರೂ ಒಂದು ಸ್ಪಿರಿಚುವಲ್ ಪ್ರಾಕ್ಟೀಸ್ನ ಮಾಡೋದಕ್ಕೆ ಟ್ರೈ ಮಾಡಿ. ಡೆಫಿನೆಟಾಗಿ ಪೂಜೆ ಮಾಡೋದ್ರಿಂದ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ ಗೊತ್ತಾ ಲೈಫಲ್ಲಿ. ನನಗಂತೂ ನಾನು ದೇವ್ರನ್ನ ನಂಬ್ತೀನಿ, ನೀವು ದೇವ್ರನ್ನ ನಂಬ್ತಿರೋ ಬಿಡ್ತಿರೋ ಅದು ಸೆಕೆಂಡ್ರಿ. ಬಟ್ ಈ ಸ್ಪಿರಿಚುವಲ್ ಪ್ರಾಕ್ಟೀಸ್ನ ಮಾಡೋದ್ರಿಂದ ಡೆಫಿನೆಟಾಗಿ ಲೈಫಲ್ಲಿ ಒಂಥರ ಪಾಸಿಟಿವ್ ಎನರ್ಜಿ ಸಿಕ್ತಂಗೆ ಆಗುತ್ತೆ. ಸೊ ಟ್ರೈ ಮಾಡಿ. ನೆಕ್ಸ್ಟ್ ಟಾಸ್ಕ್ ಬಂದ್ಬಿಟ್ಟು ನೋ ಶುಗರ್, ನೋ ಜಂಕ್ ಫುಡ್, ನೋ ಆಲ್ಕೋಹಾಲ್ ಫಾರ್ 21 ಡೇಸ್. ಇಫ್ ಯು ಆರ್ ಸಮ್ ಒನ್ ಹ್ಯಾವಿಂಗ್ ಆಲ್ಕೋಹಾಲ್ ಅಂದರೆ, ನೀವೇನಾದರೂ ಡ್ರಿಂಕ್ಸ್ ಮಾಡ್ತೀರಾ ಅಂದರೆ ಅಥವಾ ಸಿಗರೇಟ್ ಸೇರ್ತೀರಾ ಅಂದರೆ ಅದೆಲ್ಲದನ್ನು 21 ಡೇಸ್, ಅಟ್ಲೀಸ್ಟ್ 21 ಡೇಸ್ ಕಟ್ ಮಾಡಾಕಿ. ಇದ್ರ ಜೊತೆಗೆ ಇದನ್ನು ಮಾಡ್ದಲೇ ಇರೋರು ಶುಗರು ಮತ್ತು ಜಂಕ್ ಫುಡ್ನ ತಿನ್ನೋದನ್ನ ಅಟ್ಲೀಸ್ಟ್ 21 ಡೇಸ್ ಕಟ್ ಮಾಡಿ. ನಾನು ಯೂಶ್ವಲಿ ಲಾಂಗರ್ ಡಯಟ್ಸ್ ಎಲ್ಲ ಮಾಡ್ತೀರಾ ಅಂದರೆ ಶುಗರ್ ಕಟ್ ಮಾಡಿ, ಜಂಕ್ ಕಟ್ ಮಾಡಿ ಅಂತ ಹೇಳಲ್ಲ, ಆಯಿತಾ. ಒಂದು ಮಾಡ್ರೇಷನಲ್ಲಿ ತಿನ್ನಿ ಅಂತ ಹೇಳ್ತೀನಿ. ನಾನು ಯಾವಾಗಲೂ 80-20 ರೂಲ್ಸ್ನ ಫಾಲೋ ಮಾಡ್ತೀನಿ ಅಂತ ಹೇಳ್ತೀನಿ. ನಿಮಗೆ ಗೊತ್ತಿರ್ಬೋದು. ಅಂದರೆ 80% ಹೆಲ್ದಿ ಫುಡ್ನ ತಿನ್ನೋದು, 20% ಅಷ್ಟು ನನಗೇನು ಇಷ್ಟ ಆಗುತ್ತೋ ಅದನ್ನು ತಿನ್ನೋದು. ಆ ಥರ ಒಂದು ಡಯಟ್ನ ನಾನು ಫಾಲೋ ಮಾಡೋದು. ಸೊ ಈ ಒಂದು 21 ಡೇಸ್ ತುಂಬ ಸ್ಮಾಲ್ ಪೀರಿಯಡ್ ಆಗಿರೋದ್ರಿಂದ ನಾನು ನಿಮಗೆ ಕಂಪ್ಲೀಟಾಗಿ 21 ಡೇಸ್ ಶುಗರು, ಜಂಕು ಅಥವಾ ಆಲ್ಕೋಹಾಲ್, ಸಿಗರೇಟ್ನೆಲ್ಲ ಕಟ್ ಮಾಡಿ ಅಂತ ಹೇಳ್ತಾ ಇದ್ದೆ. ಡೆಫಿನೆಟ್ ಆಗಿ ಶುಗರು, ಜಂಕ್ ಎಲ್ಲ ಕಟ್ ಮಾಡಿದ್ರೆ ಅಂತೂ ನಿಮ್ಮ ಸ್ಕಿನ್ನಲ್ಲಿ ಎಷ್ಟು ಡಿಫ್ರೆನ್ಸ್ ಕಾಣಿಸುತ್ತೆ ಗೊತ್ತಾ. ಸ್ಕಿನ್ ಟೆಕ್ಸ್ಚರ್ ಇರ್ಬೋದು ಅಥವಾ ಸ್ಕಿನ್ ಕ್ವಾಲಿಟಿ ಇರ್ಬೋದು ತುಂಬಾ ಇಂಪ್ರೂವ್ ಆಗುತ್ತೆ. ಅದೊಂದೇ ಅಲ್ಲ, ನಿಮ್ಮ ಓವರಾಲ್ ಎನರ್ಜಿ ಲೆವೆಲ್ಸ್ ಇಂಪ್ರೂವ್ ಆಗುತ್ತೆ ಗೊತ್ತಾ ಶುಗರು, ಜಂಕ್ ಎಲ್ಲ ಕಟ್ ಮಾಡೋದ್ರಿಂದ. ಸೊ ನೀವು ಸ್ಟಾರ್ಟಿಂಗಲ್ಲಿ ಬೇಕಾದರೆ ಶುಗರ್ಗೆ ಆಲ್ಟರ್ನೇಟಿವ್ಸು ಹನಿ ಅಥವಾ ಇದು ಡೇಟ್ಸ್ ಪೌಡರು, ಡೇಟ್ಸ್ಗಳನ್ನ ಯೂಸ್ ಮಾಡಿ ನೋಡ್ಬೋದು. ಅದಾದಮೇಲೆ ಶುಗರ್ಗೆ ಶುಗರಿ ಸ್ನ್ಯಾಕ್ಸ್ ಇರುತ್ತಲ್ಲ, ಅದ್ರ ಬದಲು ಯಾವುದಾದ್ರೂ ಫ್ರೂಟ್ಸ್ ತಿನ್ನಿ. ನಿಮಗೆ ಶುಗರ್ ಕ್ರೇವಿಂಗ್ಸ್ ಆಗ್ತಾ ಇದ್ದಾಗ ಫ್ರೂಟ್ಸ್ ತಿನ್ನು ನೋಡಿ, ಆ ಶುಗರ್ ಕ್ರೇವಿಂಗ್ಸ್ ಕಡಿಮೆ ಆಗುತ್ತೆ. ಸೊ ಆ ಥರ ನೀವು ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ಕೊತಾ ಹೋಗ್ತಾ ನೀವು ಕಂಪ್ಲೀಟಾಗಿ ಶುಗರು, ಈ ಜಂಕ್ ಎಲ್ಲ ಕಟ್ ಮಾಡ್ಬೋದು. ನೆಕ್ಸ್ಟ್ ಟಾಸ್ಕ್ ಬಂದ್ಬಿಟ್ಟು ಅಟ್ಲೀಸ್ಟ್ 7 to 8 hours ನಿದ್ದೆ ಮಾಡುವಂಥದ್ದು. ಸೊ ನಿದ್ದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೊಂದು ಜನ ಅನ್ಕೊತಾರೆ ಇದೆಲ್ಲ ಟಾಸ್ಕ್ಗಳನ್ನ ಮಾಡ್ಕೊಂಡು ಬಿಟ್ಕೊಬಿಡೋಣ, ನಿದ್ದೆ ಏನು ಪರವಾಗಿಲ್ಲ, ಕಡಿಮೆ ನಿದ್ದೆ ಮಾಡಿದ್ರು ನಡೆಯುತ್ತೆ ಅಂತ. ನೀವು ಇದೆಲ್ಲದನ್ನು ಮಾಡಿ ನಿದ್ದೆ ಸರಿಯಾಗಿ ಮಾಡಿಲ್ಲ ಅಂದರೂ ಕೂಡ ವೆಯ್ಟ್ ಲಾಸ್ ಆಗಲ್ಲ. ಬಿಲೀವ್ ಇಟ್ ಆರ್ ನಾಟ್, ನಿದ್ದೆ ಸರಿ ಇಲ್ಲ ಅಂದರೆ ವೆಯ್ಟ್ ಲಾಸ್ ಕೂಡ ಆಗಲ್ಲ. ನೀವು ರಿಕವರಿ ಆಗೋದಕ್ಕೆ, ನಿಮ್ಮ ಮಸಲ್ ರಿಕವರಿ ಆಗೋದಕ್ಕಿರ್ಬೋದು ಅಥವಾ ನಿಮ್ಮ ಬಾಡಿ ರಿಕವರಿ ಆಗೋದಕ್ಕಿರ್ಬೋದು, ನಿದ್ದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
ಅದಕ್ಕೋಸ್ಕರ ಒಂದು ಕನ್ಸಿಸ್ಟೆಂಟ್ ಸ್ಲೀಪ್ ಶೆಡ್ಯೂಲ್ನ ಮಾಡ್ಕೊಳ್ಳಿ. ಕರೆಕ್ಟಾಗಿ ಇಷ್ಟೊತ್ತಿಗೆ ಮಲ್ಕೊಂಡು ಇಷ್ಟೊತ್ತಿಗೆ ಎದ್ದೇಳೋದು ಅಂತ ಮಾಡ್ಕೊಳ್ಳಿ. ಆಮೇಲೆ ಸ್ಕ್ರೀನ್ ಟೈಮ್ನೆಲ್ಲ ಕಡಿಮೆ ಮಾಡಿ ಒಂದು ಒಳ್ಳೆ ಕಾಮಿಂಗ್ ಬೆಡ್ ಟೈಮ್ನ ರುಟೀನ್ನ ಸೆಟ್ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ನಿದ್ದೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಸೊ ಇದೆಲ್ಲದ್ರ ಜೊತೆಗೆ ಇನ್ನೆರಡು ಟಾಸ್ಕ್ಗಳಿದ್ದಾವೆ. ನಾನು ಮಾಡೋವಂಥದ್ದು ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಇದು ನಾನು 16:8 ರೇಷಿಯೋ ಮಾಡ್ತೀನಿ. ಸೊ ನಿಮಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಸೆಟ್ ಆದರೆ ಮಾತ್ರ ಮಾಡಿ. ನಾನು ತುಂಬ ತಿಂಗಳುಗಳ ಕಾಲದಿಂದ ಮಾಡ್ತಾಯಿದ್ದೀನಿ. ನಿಮಗೆ ಸೆಟ್ ಆದರೆ ಮಾತ್ರ ಮಾಡಿ, ಸೆಟ್ ಆಗಿಲ್ಲ ಅಂದರೆ ಮಾಡೋಕ್ಕೆ ಹೋಗಬೇಡಿ. ಎಲ್ಲರಿಗೂ ಸೆಟ್ ಆಗಬೇಕು ಅಂತ ಏನಿಲ್ಲ. ಸೊ ಅದಕ್ಕೋಸ್ಕರ ಏನೇ ನೀವು ಸ್ಟಾರ್ಟ್ ಮಾಡಬೇಕು ಅಂದರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ತುಂಬ ಚಿಕ್ಕದಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಅಂದರೆ 12:12 ಆ ಥರ 10:14 ಈ ಥರ ಸ್ಟಾರ್ಟ್ ಮಾಡ್ಕೊಳ್ಳಿ. ಒಂದೇ ಸರಿ 16:8 ರೇಷಿಯೋಗೆ ಸ್ಟಾರ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಕಡಿಮೆಯಿಂದ ಸ್ಟಾರ್ಟ್ ಮಾಡಿಕೊಂಡು ಇನ್ಕ್ರೀಸ್ ಮಾಡ್ಕೊತಾ ಬನ್ನಿ. ಆಮೇಲೆ ಎಷ್ಟೊಂದು ಜನ ಏನು ಮಾಡಿಬಿಡ್ತೀರಾ ಗೊತ್ತಾ, ನಾನು ಕಾಫಿ ಕುಡಿಬೋದಾ ಫಾಸ್ಟಿಂಗ್ ವಿಂಡೋ ಇದ್ದಾಗ, ಅಥವಾ ಅದು ಜ್ಯೂಸ್ ಕುಡಿಬೋದಾ, ಅದು ಕುಡಿಬೋದಾ, ಇದು ಕುಡಿಬೋದಾ ಅಂತ ಕೇಳ್ತೀರಾ. ಆ ಥರದ್ದೆಲ್ಲ ಕುಡಿದ್ರೆ ನಿಮ್ಮ ಫಾಸ್ಟಿಂಗ್ ಮಾಡೋದೇ ಬ್ರೇಕ್ ಆಗೋಗ್ಬಿಡುತ್ತೆ. ಅದು ವೇಸ್ಟು, ನೀವು ಮಾಡೋದು ವೇಸ್ಟು. ಆಮೇಲೆ ನೀವು ಗ್ಯಾಸ್ಟ್ರಿಕ್ ಆಗಿಬಿಟ್ಟು ಏನೇನೋ ಪ್ರಾಬ್ಲಮ್ ಆಗುತ್ತೆ. ಸೊ ಆ ಥರ ಎಲ್ಲ ಮಾಡೋಂಗಿದ್ರೆ ನೀವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನಾರ್ಮಲ್ ಏನು ಊಟ ತಿನ್ಕೊಂಡೆ ಡಯಟ್ ಮಾಡ್ಕೊತಾ ಬನ್ನಿ. ದಟ್ ಈಸ್ ಆಲ್ಸೋ ವೆಲ್ ಆ್ಯಂಡ್ ಗುಡ್. ಸೊ ನಾನು ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ಕೂಡ ಈ 21 ಡೇಸಲ್ಲಿ ಫಾಲೋ ಮಾಡ್ತೀನಿ. ಅಂದರೆ 21 ಡೇಸ್ ಅಂತಲ್ಲ, ನಾನು ತುಂಬ ತಿಂಗಳುಗಳ ಕಾಲದಿಂದ ಮಾಡ್ಕೊಂಬರ್ತಾ ಇದ್ದೀನಿ. ಇದು ಕೂಡ ಇದ್ರ ಜೊತೆಗೆ ಆ್ಯಡ್ ಮಾಡ್ಕೊತೀನಿ ಅಷ್ಟೇ. ಸೊ ನೆಕ್ಸ್ಟ್ ಟಾಸ್ಕ್ ಬಂದ್ಬಿಟ್ಟು 45 ಮಿನಿಟ್ಸಿಂದ 1 ಅವರ್ವರೆಗೂ ಎಕ್ಸಸೈಸ್ ಮಾಡುವಂಥದ್ದು. ನಾನು ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತೀನಿ. ನಿಮಗೂ ಕೂಡ ಸ್ಟ್ರೆಂತ್ ಟ್ರೈನಿಂಗ್ ಮಾಡೋದನ್ನೇ ನಾನು ಅಡ್ವೈಸ್ ಮಾಡ್ತೀನಿ. ಸೊ ಎಲ್ಲರೂ ನೀವು ವೆಯ್ಟ್ಸ್ನ ಯೂಸ್ ಮಾಡಿಕೊಂಡು ನೀವು ಎಕ್ಸಸೈಸ್ ಅಥವಾ ವರ್ಕೌಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಎಷ್ಟೊಂದು ಜನಕ್ಕೆ ಮಿಸ್ಕನ್ಸೆಪ್ಷನ್ ಇರುತ್ತೆ ಗೊತ್ತಾ, ಏನು ವೆಯ್ಟ್ ಲಿಫ್ಟ್ ಮಾಡ್ತಿದ್ದಂಗೆ ಮಸಲ್ಸ್ ಬಂದುಬಿಡುತ್ತೆ, ಫುಲ್ಲು ಹುಡುಗರ ಥರ ಮಸಲ್ಸ್ ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು. ನಾನು ಎಷ್ಟು ತಿಂಗಳುಗಳಿಂದ ಏನು ವೆಯ್ಟ್ ಲಿಫ್ಟಿಂಗ್ ಎಲ್ಲ ಮಾಡ್ತಾಯಿದ್ದೀನಿ, ಎಷ್ಟು ಎಕ್ಸಸೈಸ್ ಮಾಡ್ತಾಯಿದ್ದೀನಿ. ಮಸಲ್ಸ್ ಅನ್ನೋದು ಹುಡುಗಿರಿಗೆ ಅಷ್ಟು ಈಸಿಯಾಗಿ ಬರೋಲ್ಲ. ಇಟ್ ಟೇಕ್ಸ್ ರಿಯಲಿ ಲಾಂಗ್ ಟೈಮ್ ಆ್ಯಂಡ್ ಅದು ಜೀನ್ಸ್ ಮೇಲೂ ಡಿಪೆಂಡ್ ಆಗುತ್ತೆ. ಅದರಿಂದ ಮಸಲ್ಸ್ ಬರುತ್ತೆ. ಮಸಲ್ಸ್ ಬಂದರೂ ಏನೂ ದೊಡ್ಡ ಪ್ರಾಬ್ಲಮ್ ಇಲ್ಲ ಆಯಿತಾ. ಅಂಥ ದೊಡ್ಡ ಮಸಲ್ಸ್ ಏನು ಬರಲ್ಲ. ನಾರ್ಮಲ್ ಆಗಿ ಏನು ವೆಯ್ಟ್ ಲಿಫ್ಟಿಂಗ್ ಎಲ್ಲ ಮಾಡೋದಕ್ಕೂ ಸ್ಟಾರ್ಟ್ ಮಾಡ್ಕೊಳ್ಳಿ. HIIT ಇನ್ಕ್ಲೂಡ್ ಮಾಡಿ ನಿಮ್ಮ ವರ್ಕೌಟಲ್ಲಿ, ಆ್ಯಂಡ್ ಕಾರ್ಡಿಯೋ ಇನ್ಕ್ಲೂಡ್ ಮಾಡಿ. ಈ ಥರ ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸಸ್ಸು ಅಥವಾ ಯೋಗ ಎಲ್ಲದನ್ನು ಇನ್ಕ್ಲೂಡ್ ಮಾಡಿಕೊಂಡು ಒಂದು ಪ್ರಾಪರಾಗಿ ವರ್ಕೌಟ್ ರುಟೀನು ಕೂಡ ಇಟ್ಕೊ. ಸೊ ಈ ಎಲ್ಲ ಒಂದು ಟಾಸ್ಕ್ಗಳನ್ನ ನಾನು ಈ 21 ಡೇಸ್ ಮಾಡ್ತೀನಿ. ನೀವು ಕೂಡ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಇವತ್ತಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಯು ಕ್ಯಾನ್ ಡೂ ಇಟ್, ಯು ವಿಲ್ ಡೂ ಇಟ್ ಆ್ಯಂಡ್ ಯು ಹ್ಯಾವ್ ಟು ಡೂ ಇಟ್. ನೀವು ನಿಮ್ಮ ಹೆಲ್ತ್ ಇಂಪ್ರೂವ್ ಆಗಬೇಕು ಅಂದರೆ ಈ ಎಲ್ಲ ಟಾಸ್ಕ್ಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ನನಗೆ ಟೈಮ್ ಇಲ್ಲ ಅನ್ನೋರು ಎಲ್ಲದೂ ಇದೇ ಆರ್ಡರಲ್ಲಿ ಮಾಡಬೇಕು ಅಂತ ಏನಿಲ್ಲ. ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗಲೂ ಕೂಡ ಮಾಡ್ಕೋಬೋದು. ಅಥವಾ ನಾನಂತೂ ಯಾವ ಟಾಸ್ಕ್ಗಳನ್ನೂ ಬಿಡ್ರಿ ಅಂತ ಅಡ್ವೈಸ್ ಮಾಡಲ್ಲ. ಎಲ್ಲ ಟಾಸ್ಕ್ಗಳನ್ನೂ ಆದಷ್ಟು ಮಾಡಿ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡಿ. ಮ್ಯಾಕ್ಸಿಮಮ್ 1 ಅವರ್ ಹಿಡಿಬೋದು ಬೆಳಗ್ಗಿನ ರುಟೀನು. ಆಮೇಲೆ ವರ್ಕೌಟ್ದೊಂದು 1 ಅವರ್ ಅಂತ ಹೇಳ್ಬೋದು. ಓಕೆ, ನೋಡಿದ್ರಲ್ವಾ, ಇದಾಗಿತ್ತು ನನ್ನ 21 ಡೇಸ್ನ ಆಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಐ ಹೋಪ್ ಇವೆಲ್ಲದನ್ನು ನೀವು ಕೂಡ ಇವತ್ತಿಂದ ಸ್ಟಾರ್ಟ್ ಮಾಡ್ಕೊತೀರಾ ಅಂತ ಹೇಳ್ಬಿಟ್ಟು. ನೀವೇನಾದರೂ ಸ್ಟಾರ್ಟ್ ಮಾಡಿಕೊಂಡ್ರೆ ನನ್ನ ಪೇಜ್ನ ಟ್ಯಾಗ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಸ್ಟೋರೀಸಲ್ಲಿರ್ಬೋದು ಅಥವಾ ಪೋಸ್ಟಲ್ಲಿರ್ಬೋದು ನನ್ನ ಪೇಜ್ನ ಟ್ಯಾಗ್ ಮಾಡಿ. ಎವ್ರಿ ಡೇ ನೀವು ನನ್ನ ಪೇಜ್ನ ಟ್ಯಾಗ್ ಮಾಡ್ಕೊತಾ ಬನ್ನಿ. ನಿಮಗೂ ಕೂಡ ಒಂಥರ ಅಕೌಂಟಬಿಲಿಟಿ ಸಿಕ್ದಂಗೆ ಆಗುತ್ತೆ. ಯಾರೋ ಒಬ್ರು ನೋಡ್ತಾ ಇದ್ದಾರೆ, ಅಟ್ಲೀಸ್ಟ್ ನಾನು ಮಾಡಬೇಕು, ನೋಡ್ತಾ ಇದ್ದಾರೆ ಅಂತ ನಾನಾದರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತೀರಾ. ಅದಕ್ಕೋಸ್ಕರ ನಿಮ್ಮ ಸ್ಟೋರಿಗಳಲ್ಲಿ ವಾಟ್ಸಪ್ ಸ್ಟೇಟಸಲ್ಲಿ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡಿ. 21 ಡೇಸ್ ನಾನು ಚಾಲೆಂಜ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ. ಅವಾಗೊಂಥರ ನಿಮಗೆ ಅಕೌಂಟಬಿಲಿಟಿ ಸಿಕ್ದಂಗೆ ಆಗುತ್ತೆ. ಆ್ಯಂಡ್ ಈ ಚಾಲೆಂಜ್ಗೆ ನಾವು #ವೆಲ್ನೆಸ್ ವಿತ್ ಕುಸುಮಾರಾಜಣ್ಣ ಅಂತ ಕರೆಯೋಣ. ಸೊ ಐ ಹೋಪ್ ನೀವೆಲ್ಲರೂ ಇವತ್ತು ಸ್ಟಾರ್ಟ್ ಮಾಡ್ಕೊತೀರಾ. ನಿಮ್ಮೆಲ್ರಿಗೂ ಒಳ್ಳೆಯದಾಗುತ್ತೆ. ನೀವೆಲ್ಲರೂ ಒಳ್ಳೆ ಹೆಲ್ತಿ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತೀರಾ ಅಂತ ನಾನು ಅಂದ್ಕೊಳ್ತಾ ಈ ವಿಡಿಯೋನ ಮುಗಿಸೋಣ. ಅದಕ್ಕೂ ಮುಂಚೆ ನಾನು ಎವ್ರಿ ಡೇ ಶಾರ್ಟ್ಸ್ ಆ್ಯಂಡ್ ರೀಲ್ಸಲ್ಲಿ ನನ್ನ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತೀನಿ. ಚೆಕ್ ಮಾಡಿ, ನಿಮ್ಗೊಂಥರ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ಅದ್ರ ಜೊತೆಗೆ ಸೋಮವಾರ, ಬುಧವಾರ ಹಾಗೆ ಶನಿವಾರ ನಾನು ಲಾಂಗ್ ಫಾರ್ಮೆಟ್ ವಿಡಿಯೋ ಆಗಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದರಲ್ಲಿ ನನ್ನ ರೆಸಿಪೀಸ್ನ ಕೂಡ ತೋರಿಸ್ತೀನಿ. ಹಾಗೆ ಎವ್ರಿ ಡೇ ವ್ಲಾಗ್ಸಲ್ಲಿ ನಾನು ಏನೇನು ತಿಂತೀನಿ, ನನ್ನ ಡಯಟ್ ಹೇಗಿರುತ್ತೆ ಎಲ್ಲದನ್ನು ತೋರಿಸ್ತೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನೀವು ಕೂಡ ಸ್ಟಾರ್ಟ್ ಮಾಡ್ಕೊಂಡು ಐ ಆಮ್ ವೆರಿ ಶೋರ್ you guys will do it. You have to do it. ನಿಮ್ಮ ಹೆಲ್ತ್ ಇಂಪ್ರೂವ್ ಆಗಬೇಕಂದ್ರೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ thank you so much for watching till end. Bye bye.